ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಮಂಗಳವಾರ ದಿನ ಮರೆತು ಕೂಡ ಈ ಒಂದು ತಪ್ಪುಗಳನ್ನು ಮಾಡಬಾರ್ದು. ಅವು ಏನು ತಪ್ಪುಗಳು ಮತ್ತು ಈ ಒಂದು ತಪ್ಪುಗಳನ್ನು ಮಾಡೋದ್ರಿಂದ ಆಂಜನೇಯ ಸ್ವಾಮಿಯ ಒಂದು ನಾವು ಕೋಪಕ್ಕೆ ಗುರಿಯಾಗಬೇಕಾಗತ್ತೆ ನೋಡ್ರಿ. ಈ ಒಂದು ಮಂಗಳವಾರ ದಿನ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಮತ್ತು ಮಾಡಲೇಬಾರದು ಅಂತ ಹೇಳ್ತೀನಿ ನೋಡ್ರಿ. ಹಿಂದೂ ಧರ್ಮದೊಳಗೆ ನೋಡ್ರಿ, ಪ್ರತಿಯೊಂದು ದಿವಸ ನಾವು ಒಂದೊಂದು ದೇವರನ್ನು ಪೂಜೆ ಮಾಡಲಾಗತ್ತೆ. ಮಂಗಳವಾರ ದಿವಸ ನಾವು ಆಂಜನೇಯ ಸ್ವಾಮಿಯನ್ನು ಕೂಡ ಪೂಜಿಸ್ತೀವಿ. ಈ ಒಂದು ಆಂಜನೇಯ ಸ್ವಾಮಿ ಪವನಪುತ್ರ ಮತ್ತು ರಾಮನ ಬಂಟ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಮಂಗಳವಾರ ದಿನ ನೋಡ್ರಿ, ಯಾವ ವ್ಯಕ್ತಿ ಆಂಜನೇಯ ಸ್ವಾಮಿಯನ್ನು ಪೂಜಿಸ್ತಾನೋ ಆತ ಏನಪ್ಪ ಅಂತಂದ್ರೆ ಜೀವನದ ಪ್ರತಿಯೊಂದು ಹಂತಗಳಿಗೂ ಯಶಸ್ಸು ಮತ್ತು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊತಾನೆ ಅಂತಲೇ ಹೇಳ್ಬೋದು. ನೀವು ಕೂಡ ಏನಾದರೂ ಸಮಸ್ಯೆಗಳನ್ನು ಎದುರಿಸ್ತಿದ್ರೆ ಅಂಥ ಸಮಯದಲ್ಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಹೀಗೆ ಮಾಡೋದ್ರಿಂದ ಎಲ್ಲ ಅಡೆತಡೆಗಳು ದೂರ ಆಗುತ್ತೆ ಮತ್ತು ಮಂಗಳಕರ ಅಂತಲೇ ಹೇಳ್ಬೋದು ನೋಡ್ರಿ. ಆದರೆ ಏನಪ್ಪ ಅಂದ್ರೆ ಗ್ರಂಥಗಳೊಳಗೆ ಮಂಗಳವಾರ ದಿನ ನೀವು ಈ ಒಂದು ತಪ್ಪುಗಳನ್ನು ಮಾಡಿದ್ರೆ ಆಂಜನೇಯ ಸ್ವಾಮಿಯ ಒಂದು ಕೋಪಕ್ಕೆ ಗುರಿ ಆಗಬೇಕಾಗತ್ತೆ ಅಂತ ಹೇಳಲಾಗತ್ತೆ ನೋಡ್ರಿ. ವಿಶೇಷವಾಗಿ ಈ ಒಂದು ಮಂಗಳವಾರ ದಿವಸ ಕೆಲವು ಕೆಲಸಗಳನ್ನು ಮಾಡುವಂಥದ್ದು ತಪ್ಪಿಸ್ಬೇಕು. ಮಂಗಳವಾರ ದಿನ ನಾವು ಯಾವ ಕೆಲಸಗಳನ್ನು ಮಾಡಬಾರ್ದು ಮತ್ತು ಈ ಕೆಲಸಗಳನ್ನು ಮಾಡೋದ್ರಿಂದ ಮತ್ತು ಆಂಜನೇಯ ಸ್ವಾಮಿ ಯಾಕೆ ಕೋಪಗೊಳ್ತಾನೆ ಅಂತ ನೋಡ್ಬೋದು ನೋಡ್ರಿ. ಯಾಕೆ ಅಂತ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು. ಏನಪ್ಪ ಅಂದರೆ ಫಸ್ಟ್ ಒನ್ ಏನಂದ್ರೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಬ್ರಹ್ಮಚರ್ಯವನ್ನು ಪಾಲಿಸಿ ಆಂಜನೇಯ ಸ್ವಾಮಿಯನ್ನು ಅಜನ್ಮ ಬ್ರಹ್ಮಚಾರಿ ಅಂತಲೇ ಕರೆಯಲಾಗುತ್ತೆ. ಆ ಕಾರಣಕ್ಕಾಗಿ ನೋಡ್ರಿ, ಆಂಜನೇಯ ಸ್ವಾಮಿಯನ್ನು ಬಾಲ ಬ್ರಹ್ಮಚಾರಿ ಅಂತಲೂ ಕೂಡ ಕರೀತಾರೆ. ಈ ಒಂದು ಆಂಜನೇಯ ಸ್ವಾಮಿ ತಮ್ಮ ಬಾಲ್ಯದ ಜೀವನದೊಳಗೆ ಏನಂದ್ರೆ ಶಿಸ್ತು, ಶುದ್ಧತೆ ಮತ್ತು ಸ್ವಯಂ ನಿಯಂತ್ರಣವನ್ನು ಅನುಸರಿಸಿದ್ದಾರೆ. ಹೀಗಾಗಿ ಮತ್ತು ಮಂಗಳವಾರ ಉಪವಾಸ ಮಾಡಿದರೆ ಏನಪ್ಪ ಅಂದ್ರೆ ಬಜರಂಗ ಬಲಿಯನ್ನು ಪೂಜಿಸಿದರೆ ಖಂಡಿತವಾಗಿ ನೀವು ಈ ಒಂದು ಬ್ರಹ್ಮಚರ್ಯವನ್ನು ಆಚರಿಸಿ. ಮತ್ತು ಕೆಲವರು ಉಪವಾಸವನ್ನು ಕೂಡ ಮಾಡ್ತಾರೆ, ಉಪ್ಪು ಖಾರ ಅದನ್ನು ತಿನ್ನೋದು ಬಿಟ್ಟು ಕೂಡ ಆ ಥರನೂ ಮಾಡ್ಬೋದು. ಖಂಡಿತವಾಗಿ ಆಚರಣೆ ಮಾಡಿದರೆ ಒಂದು ಒಳ್ಳೆಯ ಫಲ ಅಂತಲೇ ಹೇಳ್ಬೋದು ನೋಡ್ರಿ. ಮತ್ತು ಕೆಲವೊಂದು ನೈವೇದ್ಯಗಳನ್ನು ಇಡಬಾರ್ದು. ಆಂಜನೇಯ ಸ್ವಾಮಿಯನ್ನು ಈ ದಿನ ಪೂಜೆ ಮಾಡೋದ್ರಿಂದ ಕೆಲವೊಂದು ಸಮಯದೊಳಗೆ ಏನಂದ್ರೆ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಸ್ತುಗಳನ್ನು ನಾವು ನೈವೇದ್ಯವಾಗಿ ಅರ್ಪಣೆಯನ್ನು ಮಾಡ್ತೀವಿ. ಆದರೆ ಈ ಸಮಯದೊಳಗೆ ಏನಪ್ಪ ಅಂದ್ರೆ ಆಂಜನೇಯ ಸ್ವಾಮಿಗೆ ಹಾಲನ್ನು ಅಥವಾ ಹಾಲಿನಿಂದ ಮಾಡಿದಂಥ ಯಾವುದೇ ಸಿಹಿ ಖಾದ್ಯವನ್ನು ಕೂಡ ಅರ್ಪಿಸಬಾರ್ದು. ಅದನ್ನು ಮಾತ್ರ ನೆನಪಲ್ಲಿ ಇಟ್ಕೋಬೇಕು ನೋಡ್ರಿ. ಈ ಒಂದು ತಪ್ಪನ್ನು ನೀವು ಮಾಡೋದ್ರಿಂದ ಆಂಜನೇಯ ಸ್ವಾಮಿಯ ಒಂದು ಕೋಪಕ್ಕೆ ಗುರಿ ಆಗಬೇಕಾಗತ್ತೆ. ಆಂಜನೇಯ ಸ್ವಾಮಿಗೆ ನೈವೇದ್ಯವಾಗಿ ನಾವು ಯಾವಾಗಲೂ ಬೂಂದಿ ಹಾಗೂ ಕಡಲೆ ಹಿಟ್ಟಿನಿಂದ ಮಾಡಿದ ಒಂದು ಲಡ್ಡುಗಳನ್ನು ಜಾಸ್ತಿ ಅರ್ಪಿಸ್ಬೇಕು ನೋಡ್ರಿ. ಈ ಎರಡು ನೈವೇದ್ಯ ಅಂತಂದ್ರೆ ಆಂಜನೇಯ ಸ್ವಾಮಿಗೆ ಭಾರಿ ಇಷ್ಟ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನಂದ್ರೆ ಬಟ್ಟೆಗೆ ಸಂಬಂಧಿಸಿರುವಂಥದ್ದು, ಈ ಒಂದು ಬಣ್ಣದ ಬಟ್ಟೆಯನ್ನು ಧರಿಸಬಾರ್ದು. ಯಾವುದಪ್ಪ ಅಂತಂದ್ರೆ ಕಪ್ಪು ಬಣ್ಣದ ಬಟ್ಟೆಯನ್ನು ಅಶುಭ ಅಂತ ಪರಿಗಣನೆ ಮಾಡಲಾಗುತ್ತೆ ನೋಡ್ರಿ. ಹಾಗಾಗಿ ಯಾವುದೇ ಶುಭ ಕಾರ್ಯದಲ್ಲೂ ಕೂಡ ನೀವು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸುವಂತಿಲ್ಲ. ಅಷ್ಟೇ ಅಲ್ಲ, ಆಂಜನೇಯ ಸ್ವಾಮಿ ಕೂಡ ಈ ಒಂದು ಬಟ್ಟೆಯನ್ನು ಇಷ್ಟಪಡೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಏನಂದ್ರೆ ಮಂಗಳವಾರ ಶುಭ ದಿನದಂದು ಈ ಒಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರ್ದು. ಈ ದಿನ ನೀವು ಏನಂತಂದ್ರೆ ಹನುಮಂತನ ಒಂದು ನೆಚ್ಚಿನ ಬಣ್ಣ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸ್ಬೋದು ನೋಡ್ರಿ. ಈ ಸಮಯದೊಳಗೆ ಹುಡುಗಿಯರು ಅಥವಾ ವಿವಾಹಿತರು ಮಂಗಳವಾರ ಏನಾದರೂ ಸೌಂದರ್ಯಕ್ಕೆ ಸಂಬಂಧಿಸಿರುವಂಥ ಉತ್ಪನ್ನಗಳನ್ನು ಕೂಡ ಖರೀದಿಯನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತೆ. ಮತ್ತು ಏನನ್ನು ತಿನ್ನಬಾರ್ದು ಅಂತ ನೋಡೋದಾದರೆ, ನೀವು ಒಂದು ವೇಳೆ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಅಂದರೆ ಕಟ್ಟಾ ಭಕ್ತರಾಗಿರ್ತಾರೆ ನೋಡ್ರಿ, ಕೆಲವ್ರು ಭಾರಿ ನಡ್ಕೊತಾರೆ ಅಂಥವ್ರು ಆದ್ರಪ್ಪ ಅಂದ್ರೆ ಅವ್ರು ತಿನ್ನೋದಿಲ್ಲ. ಆದ್ರೂ ಹೇಳೋದು, ಎಲ್ಲರೂ ಯಾರ್ಯಾರು ನಡ್ಕೊತೀರ ಅವರಿಗೆಲ್ಲ ಮಾಂಸಾಹಾರ ಮತ್ತು ಮದ್ಯ ಸೇವನೆಯನ್ನು ಕೂಡ ಮಾಡಬಾರ್ದು ಈ ದಿವಸ. ಅಂಥದ್ರೊಳಗೆ ಏನಂತಂದ್ರೆ ಮಂಗಳವಾರ ದಿನ ಮಾಂಸಾಹಾರ ಮತ್ತು ಮದ್ಯವನ್ನು ಸೇವನೆ ಮಾಡಲೇಬಾರ್ದು. ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಈ ಆಹಾರದಿಂದ ಏನಂದರೆ ನಾವು ಆಂಜನೇಯ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗ್ಬೋದು ಅಂತಲೇ ಹೇಳ್ಬೋದು ನೋಡ್ರಿ. ಆಗ ಆಶೀರ್ವಾದವನ್ನು ನಾವು ಪಡ್ಕೋಬೋದು. ಇದ್ರ ಜೊತೆಗೆ ಮಂಗಳವಾರದಂದು ಕೂದಲು ಕತ್ತರಿಸೋದು ಮತ್ತು ಗಡ್ಡ ತೆಗೆಯೋದು, ಉಗುರು ತೆಗೆಯೋದು, ಆಮೇಲೆ ಉಪ್ಪು ಸಹಿತ ಆಹಾರವನ್ನು ಸೇವಿಸುವುದು, ಸಾಲವನ್ನು ನೀಡುವುದು, ತೆಗೆದುಕೊಳ್ಳುವುದು, ಪಶ್ಚಿಮ, ಉತ್ತರ ಮತ್ತು ವಾಯು ದಿಕ್ಕಿನ ಕಡೆ ಪ್ರಯಾಣ ಮಾಡೋದನ್ನು ಕೂಡ ತಪ್ಪಿಸ್ಬೇಕು ನೋಡ್ರಿ. ಪ್ರತಿ ಮಂಗಳವಾರ ಈ ಒಂದು ವಿಷಯವನ್ನು ನೆನಪಿಸ್ಕೊಂಡು ಆಂಜನೇಯ ಸ್ವಾಮಿಗೆ ನೀವು ಈ ಥರ ಒಂದು ಏನಾದರೂ ಅಂದ್ಕೊಂಡು ಮಾಡ್ತಾಯಿದ್ರೂ ಕೂಡ ನಿಮಗೆ ಒಳಿತನ್ನು ಮಾಡ್ತಾನೆ ಅಂತ ಹೇಳಲಾಗತ್ತೆ ನೋಡ್ರಿ. ಇದಿಷ್ಟು ಮಂಗಳವಾರ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಹೇಳಿದ್ದೀನಿ. ಮತ್ತು ಶನಿವಾರ ಕೂಡ ಈ ಒಂದು ನಿಯಮಗಳನ್ನು ಕೂಡ ನೀವು ಅನುಸರಿಸ್ಬೇಕಾಗತ್ತೆ. ಯಾಕಂದರೆ ಶನಿವಾರನೂ ಕೂಡ ಆಂಜನೇಯ ಸ್ವಾಮಿಯ ಒಂದು ವಾರ.
ಮತ್ತು ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.